ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಈ ಕ್ಯಾಬಿನೆಟ್ ಗೊಂದಲಕ್ಕೆ ಈಗ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿಗರು ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೇಲರ್ಸ್, ಸ್ಕ್ಯಾಮ್ ಸ್ಟಾರ್ಸ್, ಮಹಿಳಾ ವಿರೋಧಿಗಳು ಸಚಿವರಾಗಿದ್ದಾರೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಸ್ಟಿ ನಿಗಮದ 150 ಕೋಟಿ ಹಣ ಲೂಟಿ ಹೊಡೆದಿದೆ, ನಾಗೇಂದ್ರ ವಿರುದ್ಧ ಕೇಸ್ ನಡೀತಾ ಇದೆ, ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಕಿಡಿಕಾರದರು. ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತಾಡಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ, ಅನೇಕರು ಇವತ್ತು ರಾಜೀನಾಮೆ ಸಲ್ಲಿಸೋದಕ್ಕೆ ಹೊರಟಿದ್ದಾರೆ, ಇವರ ಗೊಂದಲಗಳು, ಇವರ ಭ್ರಷ್ಟಾಚಾರ ರಾಜ್ಯವನ್ನು ಅಪಮಾನಕ್ಕೀಡು ಮಾಡಿದೆ ಅಂತ ಹೇಳಿದ್ದಾರೆ. MLC CT ರವಿ ಪ್ರತಿಕ್ರಿಯಿಸಿ, ನಾಗೇಂದ್ರ ಅವರನ್ನು ಸಚಿವರನ್ನಾಗಿಸಿ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಆದ್ಯತೆ ಮಾಡಿಕೊಟ್ಟಿದೆ, ಲೂಟಿ ಹೊಡೆದವನಿಗೆ ಮತ್ತೆ ಮಂತ್ರಿಗಿರಿ ಕೊಟ್ಟು ಭ್ರಷ್ಟಾಚಾರಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು. ಇನ್ನು ಪರಿಷತ್ ಸದಸ್ಯ ರವಿಕುಮಾರ್ ಮಾತಾಡಿ, ವಾಲ್ಮೀಕಿ ನಿಗಮದ 89 ಕೋಟಿ ಮಾತ್ರ ಭ್ರಷ್ಟಾಚಾರ ಅಂತ ಸಿದ್ದರಾಮಯ್ಯ ಹೇಳಿದರು. ಹಣ ವಾಪಸ್ ಬಂತ? ಸಿದ್ದರಾಮಯ್ಯ ಅವರು ಮೂಡಾ ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ನೀವು ಕ್ಲೀನ್ ಚಿಟ್ ಆದ್ರ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಯಾವ ಕಾರಣಕ್ಕೆ ಕೈಬಿಟ್ರಿ? 5,000 ಕೋಟಿ ಹಣ ಗುಳುಂ ಮಾಡಿದ್ರು ಅಂತ ಕೈಬಿಟ್ರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಕುರುಬ ನಾಯಕರು ಬಿಜೆಪಿಗೆ ಬನ್ನಿ ಅಂತ ಶಾಸಕ ಬಿಜೆಪಿಯ ವಿಧಾನಸಭೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಆಹ್ವಾನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೈಲರ್ಸು, ಸ್ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ ನಿನ್ನೆ ಕ್ಯಾಬಿನೆಟ್ ರಚನೆ ಆಗಿದೆ. ಪರಿಶಿಷ್ಟರ ಹಣ ಲೂಟಿ ಮಾಡಿ 187 ಕೋಟಿ. ಅದಾದ್ಮೇಲೆ ನಾಗೇಂದ್ರ ಅವ್ರನ್ನ ಬಂಧನ ಆಯಿತು, ಜೈಲ್ಗೆ ಹೋದ್ರು, ರಾಜೀನಾಮೆ ಕೊಟ್ಟರು. ಇನ್ನು ಕೇಸ್ ಏನೇ ಆದರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ. ಅನೇಕರು ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಆದರೆ ಇವರ ಗೊಂದಲಗಳು, ಇವರ ಭ್ರಷ್ಟಾಚಾರ ಇವತ್ತು ರಾಜ್ಯ ಯಾರ ಮೇಲೆ ಚಾರ್ಜ್ ಶೀಟ್ ಆಗತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಳ್ಳೋದ್ರ ಮೂಲಕ ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರಕ್ಕೆ ಸಮರ್ಥನೆ ಕೊಟ್ಟಿದೆ. ಮತ್ತು SC ST ಸಿದ್ದರಾಮಯ್ಯ ಅವರು ಹೇಳಿದ್ರು 89 ಕೋಟಿ ಅಷ್ಟೇ ರೀ ಕರಪ್ಷನ್ ಆಗಿರೋದು ಅಂತ. ಆ ಹಣ ಬಂತ ವಾಪಸ್ಸು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೈ ಬಿಟ್ರಲ್ಲ, ಯಾಕೆ 5,000 ಕೋಟಿ ಗುಳಂ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟರು. ಈ ಭಾಗಕ್ಕೆ ಯಾವುದೇ ತರನಾಗಿರ್ತಕ್ಕಂಥ ಸ್ಥಾನಗಳು ಇಲ್ಲಿವರೆಗೂ ದೊರಕಿಲ್ಲ. ಅವ್ರು ದೊರಕೋದಕ್ಕೂ ಬಿಡೋದಿಲ್ಲ. ಯಾಕಂದರೆ ಕುರುಬರು ಅಂತಂದ್ರೆ ಏನಾಗ್ಬಿಟ್ಟಿದೆ, ಕೇವಲ ಬೆಂಗಳೂರು ಆ ಕಡೆ ಇರ್ತಕ್ಕಂಥ ಸೀಮಿತರಾಗಿದ್ದಾರೆ. ಈ ಕಡೆ ಇರ್ತಕ್ಕಂಥ ಕೇವಲ ವೋಟ್ ಬ್ಯಾಂಕ್, ಈಗಾಗಲೇ ಇದೆ, ವೋಟ್ ಬ್ಯಾಂಕನ್ನಾಗಿ ಮಾತ್ರ ಪರಿಗಣನೆ ಮಾಡ್ತಾರೆ ಹೊರತು ಯಾವುದೇ ತರನಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸೋದಿಲ್ಲ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಇನ್ನು 2-3 ದಿನದಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ ಎನ್ನಲಾಗಿದೆ. ಈ ಬಗ್ಗೆ ಸಚಿವ PM ನರೇಂದ್ರ ಸ್ವಾಮಿ ಮಾತನಾಡಿ, ಖಾತೆ ಯಾವುದು ಕೊಟ್ಟರೂ ಸರಿ, ಇದೇ ಅದೇ ಅಂತ ಏನು ನಿರೀಕ್ಷೆ ಇಲ್ಲ ಅಂತ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯಿಸಿ, ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಇಂಥದ್ದೇ ಖಾತೆ ಬೇಕು ಅಂತ ಏನು ಕೇಳೋದಿಲ್ಲ ಅಂತಾರೆ. ಕೊಟ್ಟ ಮೇಲೆ ಅದ್ಯಾಕೆ ಕೊಟ್ರಿ, ಇದ್ಯಾಕೆ ಕೊಟ್ರಿ ಅಂತ ಎಲ್ಲರದು ಶುರುವಾಗುತ್ತೆ. ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿದೆ, ಹಾಗಾಗಿ ನನಗೆ ಸಚಿವ ಸ್ಥಾನ ದೊರಕಿದೆ, ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವ್ರಿಗೆ ಸಿಗ್ತಲ್ವ ಮಂತ್ರಿ ಹಾಗಾಗಿ ಸಾಮಾಜಿಕ ನ್ಯಾಯ ಸಿಕ್ಕಿದೆ. ಸಿಗದೆ ಇರೋರು ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಷ್ಟೇ. ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದ್ಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ನೇಸೆಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದು. ಸರ್, ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ಸರ್, ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ಸರ್, ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇಷ್ಟೆಲ್ಲದರ ಮಧ್ಯದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದೆ ಜಾಸ್ತಿ, ಇನ್ನು ಯಾವ ಖಾತೆಗಳದ್ದು. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರ ಬಗ್ಗೆ ನಾವಿನ್ನೂ ನಿರ್ಧಾರ ಮಾಡಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತಾಡಿ ಸದನದಲ್ಲಿ ಈ ಬಗ್ಗೆ ತೀರ್ಮಾನ ಆಗಲಿ ಎಂದರು. ಈ ನಡುವೆ ಸಭಾಪತಿ ಹೊರಟ್ಟಿ ಅವರನ್ನು ಭೇಟಿ ಮಾಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್ ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸಭಾಪತಿ, ರಾಜೀನಾಮೆ ಬಗ್ಗೆ ನಾನು ಮಾತಾಡಲ್ಲ, ಯಾವುದೋ ಮೀಟಿಂಗ್ ಇತ್ತು, ಆ ವಿಚಾರವಾಗಿ ಚರ್ಚೆ ಮಾಡಿದ್ದೀನಿ ಅಷ್ಟೇ, ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಿಲ್ಲ. CM ಕರೆ ಮಾಡಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೊರಟ್ಟಿ ಅವರ ರಾಜೀನಾಮೆ ವಿಚಾರ ಎಲ್ಲ ನಿರ್ಣಯದ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಮ್ಯಾಗಿಂದ ಇದು ಬಂದಿದೆ ಡೈರೆಕ್ಷನು, ಸಭಾಪತಿನ ಉಪಸಭಾಪತಿನ ಯಾರು ಮಾಡ್ಬೇಕಂತೇಳಿ. ಅದು ದಯಮಾಡಿ ನೀವು ಅದನ್ನು ವಿಚಾರ ಮಾಡಿರಿ, ವಿಚಾರ ಮಾಡಿ ನಮ್ಗೆ ಸಹಕಾರ ಕೊಡ್ರಿ ಅಂತಂದರು. ವಿಚಾರ ಮಾಡ್ತೀವಿ ಅಂತ ಹೇಳಿದ್ದೇನೆ. ಸದನ ಏನು ತೀರ್ಮಾನ ಅಂತ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಸದನ ಈ ಸುಪ್ರೀಂ, ಅಲ್ಲಿ ಏನು ತೀರ್ಮಾನ ಆಕತ್ತೆ ಅಲ್ಲಿ ತೀರ್ಮಾನ ಮಾಡಬೇಕು. ಈಗ ಇಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಬೇರೆ ಏನೋ ಒಂದು ವಿಷಯ ಮಾತಾಡಕ್ಕೆ ಬಂದಿದ್ದೆ ನಾನು. CM ಅವ್ರು ಮಾತಾಡಿದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಎಲ್ಲರೂ ಸೇರಿ ಏನು ನಿರ್ಣಯ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಟಿ ತ್ರಿಷಾ ಅವರನ್ನು ಉಲ್ಲೇಖಿಸಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅನ್ನೋ ಆರೋಪದ ನಡುವೆಯೇ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ಬಂಧಿಸಿದರು. ಕಾವೇರಿ ಜಲ ವಿವಾದದ ಕುರಿತು ಭಾಷಣ ಮಾಡುವ ವೇಳೆ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿತ್ತು. ಕಾವೇರಿ ನೀರಿನ ವಿಚಾರದಲ್ಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸರ್ಕಾರವನ್ನು ಟೀಕಿಸಿ ಉದಯನಿಧಿ ಅವರು ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರೊಬ್ಬ ತ್ರಿಷಾ ಅಂತ ಕೂಗ್ತಾ ಇದ್ದ. ಇದಕ್ಕೆ ನಗ್ತಾನೆ ಉದಯ್ ಅವರು,
ಯಾವ ನೀರು ಬರುತ್ತೋ ಇಲ್ವೋ ಆ ನೀರು ಬರಲೇಬೇಕು ಅಂತ ದ್ವಂದ್ವಾರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟರು. ತಕ್ಷಣವೇ ಕಾಮಿಡಿ ಅಂತ ಹೇಳಲಿಲ್ಲ ಅವರು, ನಾನು ಕಾವೇರಿ ವಿಚಾರದಲ್ಲಿ ಮಾತನಾಡಿದ್ದು ಅಂತ ಹೇಳ್ತಾರೆ ನಗ್ತಾನೆ. ಈ ಕುರಿತು ಟಿವಿಕೆ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕ್ರಮಕ್ಕೆ ಒತ್ತಾಯಿಸಿದರು. ತಂಜಾವೂರಿನಲ್ಲಿ ಪ್ರಕರಣ ದಾಖಲಾಯಿತು. ಕೇಸ್ ದಾಖಲಿಸಿದ ಕೆಲವೇ ಹೊತ್ತಿನಲ್ಲಿ ಪೊಲೀಸರು ಚೆನ್ನೈನ ಉದಯನಿಧಿ ನಿವಾಸಕ್ಕೆ ಹೋದರು. ಈ ವೇಳೆ ಅವರು ಬಾತ್ರೂಮ್ನಲ್ಲಿದ್ದಾರೆ, ಸಮಯ ಕೊಡಿ ಅಂತ ಅವರ ಪತ್ನಿ ಹೇಳಿದ್ರಂತೆ, ಉದಯನಿಧಿ ಅವರ ಪತ್ನಿ. ಪೊಲೀಸರು ಸ್ವಲ್ಪ ಕಾದು ತದನಂತರ ಅವ್ರನ್ನ ವಶಕ್ಕೆ ಪಡ್ಕೊಂಡ್ರು. ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಮುಖ್ಯಮಂತ್ರಿಯನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಹೆಸರನ್ನು ಕೂಡ ಹೇಳಿಲ್ಲ, ಇದಕ್ಕೂ ರಾಜಕೀಯ ಪ್ರತೀಕಾರದ ಕ್ರಮ, ಈ ವಿಚಾರ ಅಂತಿಮ ತೀರ್ಮಾನ ನ್ಯಾಯಾಲಯವೇ ನೀಡುತ್ತೆ ಅಂತ ಹೇಳಿದರು. ಅಷ್ಟೊತ್ತಿಗೆ ಕೋರ್ಟು ಕೂಡ ಈ ವಿಚಾರದಲ್ಲಿ ಅವರಿಗೆ ಬಿಡುಗಡೆಯನ್ನು ಮಾಡಿ ಪೊಲೀಸ್ ಸ್ಟೇಷನ್ ಬೇಲ್ ಮೇಲೆ ಅಂತ ಬಿಟ್ಟಿದ್ದಾರೆ. ಈಗ ತನಿಖೆಗೆ ಸಹಕರಿಸಿ ಅಂತ ಹೇಳಿದ್ದಾರೆ. ಇನ್ನು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ಕೈಗೊಂಡಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಹೊಸೂರು ಗ್ರಾಮದ 14 ರೈತರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೂಕ್ತ ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸದೆ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾಗಿದೆ ಹಾಗೂ ಈ ಯೋಜನೆಯಿಂದ ಸರ್ಕಾರವೇ ಬರೋಬ್ಬರಿ 34,000 ಕೋಟಿ ರೂಪಾಯಿ ಲಾಭ ಗಳಿಸೋದಕ್ಕೆ ಸಂಚು ರೂಪಿಸಿದೆ ಅಂತ ರೈತರ ಪರ ವಕೀಲ MH ಪ್ರಕಾಶ್ ನ್ಯಾಯಪೀಠದ ಮುಂದೆ ವಾದ ಮಂಡಿಸಿದರು. ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿ R ನಟರಾಜ್ ಅವರಿದ್ದ ಏಕಸದಸ್ಯ ಪೀಠ ಈ ಯೋಜನೆಗೆ ಮುನ್ನ 2013ರ ಭೂಸ್ವಾಧೀನ ಕಾಯ್ದೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸಲಾಗಿದೆಯೇ ಅಂತ ರಾಜ್ಯ ಸರ್ಕಾರವನ್ನು ಖಾರವಾಗಿ ಪ್ರಶ್ನೆ ಮಾಡಿತು. ಅಲ್ಲದೆ ಸೆಕ್ಷನ್ 10A ಅಡಿಯಲ್ಲಿ ವಿನಾಯಿತಿ ಪಡೆಯೋದಕ್ಕೆ ಇದು ಗ್ರಾಮೀಣ ವಸತಿ ಯೋಜನೆಯೇ ಅಂತ ಸರ್ಕಾರದ ಪ್ರಶ್ನೆಗಳ ಸುರಿಮಳೆಗಾಯಿತು. ಇದಕ್ಕೆ ಉತ್ತರಿಸಿದ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ, ಇದು ಹೆಚ್ಚಿನ ರೈತರು ಭೂಸ್ವಾಧೀನಕ್ಕೆ ಸಮ್ಮತಿ ನೀಡಿದ್ದಾರೆ. ಕಾನೂನಿನ ಸೆಕ್ಷನ್ 10A ಅಡಿಯಲ್ಲಿ ವಿನಾಯಿತಿ ನೀಡಲಾಗಿದ್ದು ಇನ್ನೂ ಪರಿಹಾರದ ತೀರ್ಪು ನಿಗದಿಯಾಗಿಲ್ಲ. ಪರಿಹಾರ ಅಂತಿಮವಾಗುವವರೆಗೂ ಅರ್ಜಿದಾರರ ಸ್ವತ್ತನ್ನು ಸಾಬೀತುಪಡಿಸಿಕೊಳ್ಳೋದಿಲ್ಲ ಅಂತ ಕೋರ್ಟ್ಗೆ ಭರವಸೆ ನೀಡಿದರು. ಸರ್ಕಾರದ ಈ ಹೇಳಿಕೆಯನ್ನು ಅಧಿಕೃತವಾಗಿ ದಾಖಲಿಸಿಕೊಂಡ ಹೈಕೋರ್ಟ್ ಪ್ರಕರಣದ ಮುಂದಿನ ವಿಚಾರಣೆಯನ್ನು 3 ವಾರಗಳ ಕಾಲ ಮುಂದೂಡಿದೆ. KRS ಡ್ಯಾಮ್ ನೀರಿನ ಇಳಿಕೆಗೆ ಮಂಡ್ಯ ಮೈಸೂರು ರೈತರು ಆತಂಕಗೊಂಡಿದ್ದರು. ಇದೀಗ ಮಳೆಯಿಂದಾಗಿ ಒಳಹರಿವು ಹೆಚ್ಚಾಗಿದೆ. ನೀರಿನ ಸಂಗ್ರಹ 100 ಅಡಿ ದಾಟಿದೆ. ಕೃಷಿ ಹಾಗೂ ಕುಡಿಯುವ ನೀರಿನ ಬಳಕೆ ಅಭಾವ ದೂರವಾಗಿದೆ. ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸುವ ಮತ್ತು ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ KRS ಹೊಸ ಭರವಸೆಯನ್ನು ಮೂಡಿಸಿದೆ. ಕಾವೇರಿ ನೀರಿಗಾಗಿ ತಮಿಳುನಾಡಿನ ತಗಾದೆಯಿಂದ ಮಂಡ್ಯ ರೈತರು ಆತಂಕಗೊಂಡಿದ್ದರು. ನೆರೆಯ ಕಬಿನಿ ಜಲಾಶಯ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ನದಿ ಮೂಲಕ ತಮಿಳುನಾಡಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ಬೆಟ್ಟದಂತೆ ಬಂದಿದ್ದ ಸಮಸ್ಯೆ ಮಂಜಿನಂತೆ ಕರಗಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. 49 TMC ಕೆಪಾಸಿಟಿ ಇದೆ KRS ಜಲಾಶಯದಲ್ಲಿ. ಪ್ರಸ್ತುತ 23 TMC ನೀರಿದೆ. ಇದರಲ್ಲಿ 14,700 ನೀರು ಕೃಷಿ ಬಳಕೆಗೆ ಲಭ್ಯ ಇದೆ. 14 TMC ಅದು ಮೋಸ್ಟ್ಲಿ. ಸೊ ಮತ್ತೊಂದು ಕಡೆಗೆ ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಭಾರೀ ಮಳೆಯ ಅಬ್ಬರ ಮುಂದುವರೆದಿದೆ. ಹಲವು ಪ್ರದೇಶಗಳು ಜಲಾವೃತವಾಗಿವೆ. ರಸ್ತೆಗಳಲ್ಲಿ ನೀರು ನಿಂತ ಪರಿಣಾಮ ವಾಹನ ಸಂಚಾರ ಅಸ್ತವ್ಯಸ್ತ ಆಯಿತು, ತೊಂದರೆ ಆಯಿತು. ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲೆಗಳು ಮತ್ತು ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದರು. ಕಾಸರಗೋಡಿನ ಮುಳಿಯಾರ್ನಲ್ಲಿ 81 ಮಿಲಿಮೀಟರ್ ಮಳೆಯಾಗಿದೆ. ಹಲವು ಕಡೆಗಳಲ್ಲೆಲ್ಲ ಜೋರಾಗಿ ಮಳೆ ಆಗಿದೆ. ಹಾಗೆಯೇ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ಮಳೆ ಅಬ್ಬರದ ಬೆನ್ನಲ್ಲೇ ಜಲಾಶಯಗಳಿಗೆ ನೀರು ಹರಿಸಲಾಗ್ತಾ ಇದೆ. ಅಬ್ಬರದ ಮಳೆಯಿಂದಾಗಿ ಕೃಷ್ಣಾ ನದಿ ಉಪನದಿಗಳಾದ ಹಿರಣ್ಯಕೇಶಿ, ಘಟಪ್ರಭಾ ನದಿ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ. ನಾರಾಯಣಪುರ ಜಲಾಶಯದಲ್ಲೂ ಒಳಹರಿವು ಹೆಚ್ಚಳವಾಗಿದ್ದು 1.40 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದರಿಂದ ರಾಯಚೂರು ಜಿಲ್ಲೆ ದೇವದುರ್ಗದ ಹೂವಿನ ಹೆಡಗಿ, ಗಡ್ಡೆಗೂಳಿ ಬಸವೇಶ್ವರ ದೇವಾಲಯ ಮುಳುಗಡೆಯಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಶಿಕಾರಿಪುರದ ಅಂಜನಾಪುರ ಜಲಾಶಯ ಕೋಡಿ ಬಿದ್ದಿದೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ಜೀವನಾಡಿ ವರದಾ ನದಿ ತುಂಬಿ ಹರಿತಾ ಇದೆ. ಉಡುಪಿ ಜಿಲ್ಲೆಯ ಕಾಪು ಬೀಚ್ ಇದೀಗ ಕಡಲಿನ ಆರ್ಭಟಕ್ಕೆ ತತ್ತರಿಸಿದೆ. ಅಪಾಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ 5 ದಿನಗಳ ಕಾಲ ಕರಾವಳಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಕೊಂಚ ಮಟ್ಟಿಗೆ ತಗ್ಗಿದ್ರೂ ಅವಾಂತರ ತಪ್ತಾ ಇಲ್ಲ. ಕೊಡಗಿನಲ್ಲಿ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪರಿಣಾಮ ಕಾವೇರಿ ನದಿ ಅಂಚಿನಲ್ಲಿರುವ ಗ್ರಾಮಗಳಲ್ಲಿ ಜಲಾವೃತವಾಗುವ ಭೀತಿ ಎದುರಾಗಿದೆ. ರಾಜ್ಯದಲ್ಲಿ ಉಂಟಾಗಿರುವ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ತಕ್ಷಣವೇ ತಮಗೆ ಹಂಚಿಕೆ ಉಂಟಾಗಿರುವಂತಹ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡು ವಾಸ್ತವ ಸ್ಥಿತಿಯ ಪರಿವೀಕ್ಷಣೆಯನ್ನು ಮಾಡಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ತುರ್ತು ನಿರ್ದೇಶನ ಕೊಟ್ಟಿದ್ದಾರೆ. ವೆರಿ ಗುಡ್. ಅದು ಆ್ಯಕ್ಚುಲಿ ಮಾಡಬೇಕಾಗಿರೋ ಅದೇ ಕೆಲಸ ಆಗ ಸಚಿವರೆಲ್ಲ. ನಿನ್ನೆ ಅಧಿಕೃತ ಪತ್ರವನ್ನು CM DK ಶಿವಕುಮಾರ್ ಹೊರಡಿಸಿದ್ದಾರೆ. ತಮಗೆ ವಹಿಸಲಾಗಿರುವ ಜಿಲ್ಲೆಗಳಲ್ಲಿ ವೀಕ್ಷಣೆ ನಡೆಸಿ ವಾಸ್ತವ ಸ್ಥಿತಿಯನ್ನು ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಾಗಿರುವಂಥ DK ಪರಮೇಶ್ವರ್ ಅವರಿಗೆ ಈ ವಿಚಾರದಲ್ಲಿ ಹೇಳಿದ್ದಾರೆ DCM ಅವರಿಗೆ. ಈ ಬೆನ್ನಲ್ಲೇ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಪುಟ್ಟರಂಗ ಶೆಟ್ಟಿ ಅವರು. ಚಾಮರಾಜನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಲ್ಲ ಸಭೆ ಮಾಡಿದ್ದಾರೆ. ಮಾಡಿ ಸರ್, ಎಲ್ಲ ಮಂತ್ರಿಗಳು ಹೋಗಿ ಬೇಗ ಎಲ್ಲವನ್ನು ಕೂಡ ನೋಡಿ ಜನರಿಗೆ ಅನುಕೂಲ ಮಾಡಿಕೊಡಿ. ಕ್ಯಾಬಿನೆಟ್ ಆದಮೇಲೆ ನಾನು ಹೇಳಿದ್ದೆ, ಅದು ಬರದಲ್ಲಿ ನೀವು ಉಸ್ತುವಾರಿ ಸಚಿವರು ಇಮಿಡಿಯೇಟ್ ಆಗಿ ಹೋಗಿ ಬರದ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಪೂರ್ಣ ಪ್ರಮಾಣದ ನಮ್ಮ ಮಾಹಿತಿಯನ್ನು ಕೊಡಬೇಕು. ಆ ಮುಂದೆ ನಾವು ಕ್ರಮಗಳ ತಗೋಬೇಕು ಅನ್ನೋ ಮಾತನ್ನು ಹೇಳಿದ್ರೆ ನಾಳೆಯಿಂದನೇ ಶುರು ಮಾಡಿ. ನಾಳೆ ಗುಂಡ್ಲುಪೇಟೆ. ಓಕೆ, ಇನ್ನು ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಶಾಸಕರು ಹಾಗೂ ಬೆಂಬಲಿಗರು ಒಂದೆಡೆ ಅಸಮಾಧಾನ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ.
ಈ ಮಧ್ಯೆಯೂ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪಾಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ LED ಬೀದಿ ದೀಪ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಿದ್ಧತೆ ಇಲ್ಲದೆ ಸಭೆಗೆ ಆಗಮಿಸಿದ್ದ GBA ಎಂಜಿನಿಯರ್ಗಳಿಗೆ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ಬೇಸಿಕ್ ಡೇಟಾ ಇಲ್ಲ, ಪ್ರಶ್ನೆಗೆ ಉತ್ತರ ಇಲ್ಲ, ಮೀಟಿಂಗ್ ಕರೆದ್ರೂ ಸಿದ್ಧತೆಯೊಂದಿಗೆ ಬರಲ್ಲ, ಏನೂ ಡೀಟಾ ಇಲ್ಲದೆ ಮುಖ ನೋಡಿಕೊಂಡು ಹೋಗೋದಕ್ಕೆ ಮೀಟಿಂಗ್ ಬಂದ್ರಾ? ಸರ್ಕಾರಿ ನೌಕರಿ ಅಂದರೆ ಕೈ ಬೀಸ್ಕೊಂಡು ಬರ್ಬೋದು ಹೋಗ್ಬೋದು ಅಂದ್ಕೊಂಡಿದ್ದೀರಾ ಅಂತ ಅವರ ಎಂದಿನ ಶೈಲಿಯಲ್ಲಿ ಅವರು ತರಾಟೆಗೆ ತಗೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಏನಪ್ಪ ಇದು ಹೆಂಗೆ ಚರ್ಚೆ ಮಾಡೋದು, ಏನ್ ಮಾಡ್ತೀರಾ ಅಂತ. ಬೇಸಿಕ್ ಡೇಟಾ ನಿಮ್ಮ ಹತ್ರ ಇಲ್ಲ, ಕ್ವಶನ್ಸ್ಗೆ ಉತ್ತರ ಇಲ್ಲ, ಮೀಟಿಂಗ್ ಕರೆದ್ರೂ ಕೂಡ ಪ್ರಿಪೇರ್ ಆಗಿ ಬರೋದಿಲ್ಲ, ಸುಮ್ಮನೆ ಮುಖ ನೋಡಕ್ಕೆ ಬರೋದ. ಬೇಸಿಕ್ ಡೇಟಾಪ್ಪ. 5 ಕಾರ್ಪೊರೇಷನ್ ಕೇಳಿ ಈಗ ಎಷ್ಟು ಎಲೆಕ್ಟ್ರಿಕಲ್ ಬಿಲ್ ಬರ್ತಾ ಇದೆ. ಈಗ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದೀರಲ್ಲ, ನೀವಾದ್ರೂ ಹೇಳಿಯಪ್ಪ. ಆಯ್ತು, ನಾನೇ ಈಗ ಟ್ಯಾಬ್ಲೆಟ್ ಮಾಡ್ತೇನೆ 1+1+1+1 5. Bill amount for the month of April 25 is 28 crores. June 25 is 24. July 25 is 24. ನೀವು ಇದನ್ನ ಎಲ್ಲ ಕಾರ್ಪೊರೇಷನ್ ಅಗ್ರಿಗೇಟ್ ಮಾಡಿ ಹೇಳ್ತಾ ಇದ್ದೀರಿ. ಅಲ್ಲ ರೀ, ಈಗ ನಾವು 80% ಹಾಕಾಗಿದೆ, ಹಾಕಾದ ಮೇಲೆ ಬಿಲ್ ಹೆಂಗೆ ಸೇರಿ ಬರ್ತಾರೆ ಸರ್? ಬಿಲ್ ಎಲ್ಲಿ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅವರು ಹೋಗಿ ಫೀಲ್ಡಲ್ಲಿ ಹೋಗಿ ಬಿಲ್ ಮಾಡಲ್ಲ ಸರ್, ಆಫೀಸಲ್ಲಿ ಕೂತ್ಕೊಂಡು. ಓಕೆ, ಬಟ್ ಕೃಷ್ಣ ಬೈರೇಗೌಡರು ಕೆಲಸ ಮಾಡ್ತಾ ಇದ್ದಾರೆ, ಗುಡ್. ಅದು ಆ್ಯಕ್ಚುಲಿ ಮಾಡ್ತಾ ಇರೋದು. ಅವ್ರು ಕೇಳೋದು ನಿಜನೇ. ತುಂಬ ಕಡೆ ಮೀಟಿಂಗ್ ಅಂತಂದರೆ ಕಾಫಿ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಹೋಗೋದಕ್ಕೆ ಅಂತ ಅಧಿಕಾರಿಗಳು ಬರ್ತಾರೆ, ನಾವು ನೋಡಿದ್ದೀವಿ. ಅದನ್ನೇ ಅವ್ರು ಕೇಳಿರ್ತಕ್ಕಂಥದ್ದು. ಬೇಸಿಕ್ ಡೇಟಾ ಇಟ್ಕೊಂಡು ಬಂದ್ರಪ್ಪ, 5 ಪಾಲಿಕೆಗಳಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಕಲೆಕ್ಟ್ ಆಗ್ತಾ ಇದೆ ಕೊಡಿ ಅಂತ ಸಿಂಪಲ್ಲಾಗಿ ಹೇಳಿದ್ದಾರೆ ಅವರು. ಅದನ್ನೇ ಇಟ್ಕೊಂಡು, ಅದು ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರೇ ಉತ್ತರದಾಯಿತ್ವ, ಅವರೇ ಕೊಡ್ತಿಲ್ಲ ಅಂದರೆ ಪಾಪ ಕೃಷ್ಣ ಬೈರೇಗೌಡರು ಏನು ಅಂತ ಮಾಡ್ತಾರೆ, ಏನು ಕೆಲಸ ಅಂತ ಮಾಡ್ತಾರೆ. ಅವರೇನೋ ತುಂಬ ಉತ್ಸಾಹಿಗಳಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸಪೋರ್ಟ್ ಮಾಡಬೇಕಾದವ್ರು ಯಾರು? ಅಧಿಕಾರಿಗಳು ಮಾಡಬೇಕು. ಅವ್ರು ಸಪೋರ್ಟ್ ಮಾಡ್ತಿಲ್ಲ. ಇವರಾದರೆ ಪ್ರಶ್ನೆ ಮಾಡ್ತಾರೆ, ಬೇರೆ ಮಂತ್ರಿಗಳು ಕೆಲವರು ಪ್ರಶ್ನೆನೂ ಮಾಡಲ್ಲ, ಮೀಟಿಂಗ್ಗಳನ್ನೇ ಮಾಡಲ್ಲ. ಅಂಥವ್ರಿಗಿಂತ ಇವರು 1000 ರೂಪಾಯಿ ವಾಸಿ. ಬಟ್ ಅಂಥವ್ರನ್ನ ಬಿಡಬಾರ್ದು, ನೀವು ಕ್ರಮ ತಗೋಬೇಕು. ಸಂಬಳ ಕೊಡಲ್ವಾ ತಿಂಗಳು ಅಧಿಕಾರಿಗಳಿಗೆ? ಹೋಲ್ಡ್ ಮಾಡಿ. ನನ್ನ ಮೀಟಿಂಗ್ನಲ್ಲಿ ನಾನು ಕೇಳಿರೋ ಡೇಟಾಗಳನ್ನ ನೀವು ಪ್ರೊವೈಡ್ ಮಾಡಿಲ್ಲ, ನಿಮ್ಗೆ ಯಾಕೆ ಸಂಬಳ ಕೊಡಬೇಕು? ಪ್ರಶ್ನೆ ಅಲ್ವಾ? ಗೌರ್ನಮೆಂಟ್ ಎಂಪ್ಲಾಯಿ ಅಂದ ತಕ್ಷಣ, ಗೌರ್ನಮೆಂಟ್ ಎಂಪ್ಲಾಯಿ ಆದ ತಕ್ಷಣ ಸಂಬಳ ಕೊಡ್ತಾ ಇರೋದ ಪ್ರತಿ ತಿಂಗಳು? ಕೇಳಬೇಕಾಗಿತ್ತು. ನೋಡೋಣ ಕೃಷ್ಣ ಬೈರೇಗೌಡರು ಏನು ಕ್ರಮ ತಗೋತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಲೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಟೀಕೆಗೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು 25 ದಿನ ಪ್ರತಿಭಟನೆ ಮಾಡಲಿ, ಉಪವಾಸ ಸತ್ಯಾಗ್ರಹ ಮಾಡಲಿ, ಆಮೇಲೆ ತೀರ್ಮಾನ ಮಾಡ್ತೀನಿ ಅಂದಿದ್ದಾರೆ. ಅಲ್ಲದೆ ಕೆಲವರು ನನ್ನ ಹೇಳಿಕೆ ತಿರುಚಿದ್ದಾರೆ, ಅದರ ವಿರುದ್ಧ ನಾನು FIR ದಾಖಲು ಮಾಡಿದ್ದೇನೆ ಅಂದಿದ್ದಾರೆ. ನಾನು ಹೇಳಿದೆ, ಆಯ್ತಪ್ಪ, ನಾನು ರಾಜೀನಾಮೆ ಕೇಳ್ತಾ ಇದ್ದರೆ BJPಯವರು ಫಸ್ಟು ಒಂದು 25 ದಿನ ಉಪವಾಸ ಸತ್ಯಾಗ್ರಹ ಮಾಡಲಿ, ಅದಾದಮೇಲೆ ನಾನು ತೀರ್ಮಾನ ಮಾಡ್ತೀನಿ ಅಂದೆ. ಅವರು ಹೋಗಿ ತಿರ್ಚಿಬಿಟ್ಟು ನಾವು ಯುವಕರನ್ನ ಹೋಗಿ ಉಪವಾಸ ಸತ್ಯಾಗ್ರಹ ಕೂತಿದ್ರು ಅಂತ ಹಾಕಿದರೆ ಐ ಫೈಲ್ಡ್ ಅ ಕಂಪ್ಲೇಂಟ್. FIR ಆಗಿದೆ ಇವ್ರ ಮೇಲೆ, ಬಂದು ಅಲ್ಲಿ ಕೊಡಲಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ಗೆ ಜನ ಕ್ಯಾರೆ ಅಂತಿಲ್ಲ, ಆದರೂ ಕೋಟಿಗಟ್ಟಲೆ ದುಡ್ಡು ವಸೂಲಿ ಆಗಿದೆ. ಇಲ್ಲೊಬ್ಬ ಆಸಾಮಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತದ ಕೈ. 30,000 ಬೆಲೆ ಬಾಳದ ಈತನ ಸ್ಕೂಟಿ ಮೇಲೆ 96,000 ದಂಡ ಇದೆ. ಒಂದೇ ಸಿಗ್ನಲ್ನಲ್ಲಿ 102 ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ 53,000 ದಂಡ ಹಾಕಲಾಗಿದೆ. ಪುಲ್ಕೇಶಿ ನಗರ ಟ್ರಾಫಿಕ್ ಠಾಣಾ ವ್ಯಾಪ್ತಿಯ ವೀಲರ್ ರೋಡ್ ಜಂಕ್ಷನ್ನ ಸಿಗ್ನಲ್ನಲ್ಲೇ 102 ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇನ್ನು ಹೆಲ್ಮೆಟ್ ಹಾಕದೇನೆ 141 ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ 71,000 ದಂಡ ಹಾಕಲಾಗಿದೆ. ಸಿಗ್ನಲ್ ಜಂಪ್ 30 ಸರ್ತಿ ಮಾಡಿದ್ದು, ನೋ ಪಾರ್ಕಿಂಗ್, ಒನ್ ವೇ, ಫೋನ್ ಬಳಕೆಗೆ 8 ಬಾರಿ ದಂಡ ಹಾಕಲಾಗಿದೆ. ಈಗ ಅವನು ತನ್ನ 30,000 ರೂಪಾಯಿ ಸ್ಕೂಟಿ ಉಳಿಸ್ಕೋತಾನ ಅಥವಾ 96,000 ದಂಡ ಕಟ್ಬಿಟ್ಟು ಬರ್ತಾನ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆಂದರೆ ನನಗೆ ಬೇಡವೇ ಬೇಡ ಈ ಗಾಡಿ, ನೀವೇ ಇಟ್ಕೊಳ್ಳಿ ಸರ್ ಬಿಟ್ಟರೆ ಮುಗ್ದೈತಲ್ಲ. 30,000 ರೂಪಾಯಿ ಗಾಡಿ, 96,000 ರೂಪಾಯಿ ಫೈನ್ ಕಟ್ಟಬೇಕು, 96,000 ರೂಪಾಯಿ ಹೊಸ ಗಾಡಿನೇ ಬರುತ್ತೆ. ಬಟ್ ನೋಡಿ ಅವರ ದಾರ್ಷ್ಟಿಕತೆ, ನಾನು ನೋಡಿದ್ದೀನಿ ಇಂಥವ್ರನ್ನ. ಈ ಹೆಂಗೆ ಅಂತಂದರೆ ಯಾವನು ನನ್ನನ್ನು ಕೇಳೋನಿಲ್ಲ, ಎಲ್ಲರೂ ನಿಂತಿರ್ತಾರೆ ಸಿಗ್ನಲ್ನಲ್ಲಿ, ಒಬ್ಬ ಮುಂದಕ್ಕೆ ಝುಯ್ ಅಂತ ಪಾಸ್ ಆಗ್ತಾನೆ. ಸೊ ಇಂಥವ್ರಿಗೆ ಏನು ಮಾಡ್ತೀರಾ? ಕಟ್ಟಿಸ್ಬೇಕು. ಈಗ ಗಾಡಿ ಬಿಟ್ಟರೆ ಆಗಲ್ಲಪ್ಪ, ನೀನು ದಂಡ ಕಟ್ಟು ಅಂತ ಕಟ್ಟಿಸ್ಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗುತ್ತೆ. ಬೀದರ್ನಲ್ಲಿ ಕಳ್ಳತನ ಮಾಡಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ 55 ಗ್ಯಾಸ್ ಸಿಲಿಂಡರ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸರ್ಕಾರಿ ಶಾಲೆ, ಅಂಗನವಾಡಿಗಳು ಸೇರಿದ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ರಂತೆ ಸಿಲಿಂಡರ್ಗಳನ್ನು. ಬೀದರ್ನಿಂದ ಮಹಾರಾಷ್ಟ್ರದ ಉದ್ದಗೀರಿಗೆ ಅಕ್ರಮವಾಗಿ ಸಿಲಿಂಡರ್ಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಮೆಹಕರ್, ಭಾಲ್ಕಿ ಗ್ರಾಮೀಣ ಮತ್ತು ಖಟಕ್ ಚಿಂಚೋಳಿ ಪೊಲೀಸ್ ಠಾಣೆ ಸೇರಿದಂತೆ ಹಲವು ಠಾಣೆಗಳಲ್ಲಿ 9 ಪ್ರಕರಣಗಳು ದಾಖಲಾಗಿದೆ.
ಕೃತ್ಯಕ್ಕೆ ಬಳಸಿದ ಕಾರು ಸೇರಿದಂತೆ ಒಟ್ಟು 9 ಲಕ್ಷಕ್ಕೂ ಅಧಿಕ ಮೌಲ್ಯದ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟೆ ನೇತೃತ್ವದಲ್ಲಿ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿ 9 ಪ್ರಕರಣಗಳಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಇತ್ತ ಬೆಂಗಳೂರು ಉತ್ತರ ತಾಲೂಕಿನ ಗುಣಿ ಅಗ್ರಹಾರ ಲಕ್ಷ್ಮೀಪುರದಲ್ಲಿ ಆಟೋದಲ್ಲಿರುವ ಇಬ್ಬರು ಖದೀಮರು ಮನೆಗಳ ಗೇಟ್ಗಳನ್ನು ರಾಜಾರೋಷವಾಗಿ ತೆಗೆದು 10ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಕದ್ದೊಯ್ದಿದ್ದಾರೆ. ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಾಫಿ ನಾಡು ಮಲೆನಾಡು ಭಾಗದ ಕಾಫಿ ತೋಟ, ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿ ಸಾವಿರಾರು ಬಾಂಗ್ಲಾ ನಿವಾಸಿಗಳಿದ್ದಾರೆ ಅಂತ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ದಶಕಗಳಿಂದ ಆರೋಪ ಮಾಡ್ತಾ ಇದ್ರು. ಕಳೆದೆರಡು ತಿಂಗಳಿಂದ ಪೊಲೀಸ್ ಇಲಾಖೆ ಕೂಡ ಜಿಲ್ಲೆಗೆ ಬರುವ ಹೊರ ರಾಜ್ಯದ ಕಾರ್ಮಿಕರ ಮಾಹಿತಿಯನ್ನು ಕಲೆ ಹಾಕ್ತಾ ಇತ್ತು. ಇದೇ ವೇಳೆ ಕೇಂದ್ರ ಗುಪ್ತಚರ ಇಲಾಖೆಯ ಮಾಹಿತಿ ಅನ್ವಯ ಪೊಲೀಸರು ತಪಾಸಣೆ ನಡೆಸಿದಾಗ 5 ಅಕ್ರಮ ಬಾಂಗ್ಲಾ ನಿವಾಸಿಗಳು ಕಾಫಿ ತೋಟ, ಗಾರೆ ಕೆಲಸ ಸೇರಿ ವಿವಿಧ ದಿನಗೂಲಿ ಕೆಲಸ ಮಾಡಿಕೊಂಡಿರೋದು ಪತ್ತೆಯಾಗಿತ್ತು. ಪೊಲೀಸರು 5 ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಬಂಧಿತರನ್ನ ಜಹಾಂಗೀರ್, ಫೈಸುದ್ದೀನ್, ನುಮನ್ ಬಶೀರ್, ಮೊಹಮ್ಮದ್ ಹುಮೈನ್ ಮತ್ತು ಮೊಹಮ್ಮದ್ ಹಸೀಬುಲ್ ಅಂತ ಗುರುತಿಸಲಾಗಿದೆ. ಅವರಲ್ಲಿ ಬಾಂಗ್ಲಾದೇಶದ ID ಕಾರ್ಡ್ ಕೂಡ ಪತ್ತೆಯಾಗಿದೆ. 5 ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರುವ ಪೊಲೀಸರು ಬಂಧಿತರಿಂದ ಮತ್ತಷ್ಟು ಮಾಹಿತಿ ಪಡೆಯೋದಕ್ಕೆ ತೀವ್ರ ತನಿಖೆಯನ್ನು ಕೈಗೊಂಡಿದ್ದಾರೆ.